SSLC ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ನೋಡಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇದು SLC SC ಕ್ಯಾಟಗರಿಯಲ್ಲಿ ಪಾಸಾದ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಇಲ್ಲಿ SLC ಅಂತ ತೊಗೊಂಡು ನೆಕ್ಸ್ಟು ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಧಾರ್ ನಂಬರನ್ನು ನೀವು ಫಿಲಪ್ ಮಾಡಬೇಕಾಗುತ್ತೆ. ಸರಿಯಾದ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಆ ನಂಬರನ್ನು ಇಲ್ಲಿ ಫಿಲಪ್ ಮಾಡಿ ನಂತರ ಕೆಳಗೆ ಕಾಣುತ್ತಿರುವ ಒಂದು ಚೆಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ OTP ಇಲ್ಲಿ ಸೆಂಡ್ ಮಾಡಿ ಅಂತ ಒಂದು ಆಪ್ಷನ್ ಇದೆ ನೋಡಿ. OTP ಮೇಲೆ ಕ್ಲಿಕ್ ಮಾಡಿ OTP ಪಡೆಯಿರಿ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಲಿಂಕ್ ಇರುವ ಒಂದು ರಿಜಿಸ್ಟರ್ ನಂಬರ್ಗೆ ಇಲ್ಲಿ OTP ಕಳಿಸಿಕೊಡಲಾಗುತ್ತೆ. 6 ಅಂಕೆಯ ಒಂದು OTP ನೀವು ಸರಿಯಾಗಿ ಇಲ್ಲಿ ನಮೂದಿಸಬೇಕು. ಈ ಪ್ರೋತ್ಸಾಹಧನ ಬಂದುಬಿಟ್ಟು SSLC ಅಲ್ಲಿ ಪಾಸಾದ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ ನೋಡಿ. SC ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ನಂತರ ಅಭ್ಯರ್ಥಿಯ ಹೆಸರು ಮತ್ತು SLC ರಿಜಿಸ್ಟ್ರೇಷನ್ ನಂಬರನ್ನು ಫಿಲಪ್ ಮಾಡ್ಕೋಬೇಕು. ನಂತರ ಕೆಳಗಡೆ ನೋಡಿ ಇಲ್ಲಿ ಫಾದರ್ ನೇಮ್ ಅಂತ ಕಾಣ್ತಾ ಇದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಅಭ್ಯರ್ಥಿಯ ಒಂದು ತಂದೆಯ ಹೆಸರನ್ನು ಇಲ್ಲಿ ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮದರ್ ನೇಮನ್ನು ಸರಿಯಾಗಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಮದರ್ ನೇಮನ್ನು ಫಿಲಪ್ ಮಾಡ್ಕೊಳ್ಳಿ. ನಂತರ ಅಭ್ಯರ್ಥಿಯ ಒಂದು ಮೊಬೈಲ್ ನಂಬರು, ನಂತರ ಆ ಅಭ್ಯರ್ಥಿ ಒಂದು ಹೈಸ್ಕೂಲ್ ಯಾವ ಹೈಸ್ಕೂಲ್ನಲ್ಲಿ ಕಲ್ತಿದ್ದಾರಲ್ಲ ಅದು ಒಂದು ಹೈಸ್ಕೂಲ್ನ ಒಂದು ಡಿಸ್ಟಿಕ್ ಮತ್ತು ತಾಲೂಕು ಮತ್ತು ಅಭ್ಯರ್ಥಿಯ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಅಭ್ಯರ್ಥಿ ಒಂದು ಕಾಸ್ಟ್ ಇನ್ಕಮ್ನ ಒಂದು RD ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ನೋಡಿ. ಕಾಸ್ಟ್ನ ಒಂದು RD ಸಂಖ್ಯೆಯನ್ನು ನಮೂದಿಸಬೇಕು. ಸರಿಯಾಗಿ RD ನಂಬರ್ ಸರ್ಟಿಫಿಕೇಟ್ನಲ್ಲಿರುವಂತೆ ನಮೂದಿಸಿ ನಂತರ ವ್ಯಾಲಿಡೇಟ್ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ಕಮ್ ಸರ್ಟಿಫಿಕೇಟ್ ಒಂದು ಡೀಟೇಲ್ಸ್ ಕೇಳ್ತಾ ಇದೆ. ಅಲ್ಲಿ ಇನ್ಕಮ್ನ ಒಂದು RD ನಂಬರನ್ನು ನೀವು ಫಿಲಪ್ ಮಾಡ್ಕೊಳ್ಳಿ ಸರಿಯಾಗಿ. ಅದಾದ ನಂತರ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ SLC ಪಾಸಿಂಗ್ ಆದ ಒಂದು ಡೇಟ್ ಕೇಳ್ತಾ ಇದೆ. ಅದು ರಿಸಲ್ಟ್ ಬಂದ ದಿನಾಂಕಗಳನ್ನು ಇಲ್ಲಿ ನೀವು ಫಿಲಪ್ ಮಾಡ್ಕೋಬೇಕು ನೋಡಿ. SLC ರಿಸಲ್ಟ್ ಅನೌನ್ಸ್ ಆದ ಡೇಟ್ ನೋಡಿ 23/4/2026 SLC ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ಡೇಟನ್ನು ಇಲ್ಲಿ ನೀವು ಫಿಲಪ್ ಆಗಿ ಮಾಡ್ಕೋಬೇಕು ನೋಡಿ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೋರ್ಸ್ SLC ಅಂತ ಸೆಲೆಕ್ಟ್ ಮಾಡಿ. ಯೂನಿವರ್ಸಿಟಿ ಇಲ್ಲಿ ತಮಗೆ SSLC ಬೋರ್ಡ್ನ ಹೆಸರನ್ನು ನೀವು ಇಲ್ಲಿ ಫಿಲಪ್ ಮಾಡ್ಕೋಬೇಕಾಗುತ್ತೆ. SLC ಬೋರ್ಡ್ನ ಹೆಸರು ನೋಡಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ SLC ಒಂದು ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿಂದ ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. SLC ರಿಜಿಸ್ಟ್ರೇಷನ್ ನಂಬರ್ ನೀವು ಹಾಕಿದ ತಕ್ಷಣ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಂತರ ಕೆಳಗಡೆ ಅಪ್ಲೋಡ್ ಫೈಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಅಲ್ಲಿ ನಿಮ್ಮ ಒಂದು SSLC ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಫೈಲ್ ಮೇಲೆ ನೀವು SLC ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕು. 500 KB ಒಳಗಡೆ ಇರುವಂತೆ PDF ಫೈಲನ್ನು ಅಪ್ಲೋಡ್ ಮಾಡಿ. ನಂತರ ಕೆಳಗೆ ಕಾಣುತ್ತಿರುವ ಒಂದು ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲಿಕೇಶನ್ ಪ್ರಿವ್ಯೂ ತೋರಿಸುತ್ತೆ. ಅಲ್ಲಿಂದ ನೀವು ಸರಿಯಾಗಿ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತೊಗೊಂಡು ನಿಯರೆಸ್ಟ್ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಒಂದು ಪ್ರೋತ್ಸಾಹಧನ ಅರ್ಜಿ ಕಂಪ್ಲೀಟ್ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ.